ಕೆಲವು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅನ್ನು ಕೇಳುತ್ತೇನೆ. ನೋಡೋಣ ಅದರಲ್ಲಿ ನೀವೆಷ್ಟು ಆನ್ಸರ್ ಮಾಡ್ತೀರಾ ಅಂತ. ನಿಮ್ಮ ಹತ್ರ 10 ಸೆಕೆಂಡ್ಸ್ ಟೈಮ್ ಇರುತ್ತದೆ ಆನ್ಸರ್ ಮಾಡಲು. ನಿಮಗೇನಾದರೂ ಇನ್ನೂ ಹೆಚ್ಚು ಸಮಯ ಬೇಕಾದಲ್ಲಿ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. 10 ಕಾಗೆಗಳು ಒಂದು ಮರದ ಕೊಂಬೆಯ ಮೇಲೆ ಕುಳಿತಿದ್ದವು. ಒಬ್ಬ ವ್ಯಕ್ತಿ ತನ್ನ ಬಂದೂಕಿನಿಂದ ಒಂದು ಕಾಗೆಯನ್ನು ಹೊಡೆದನು. ಆ ಮರದ ಮೇಲೆ ಎಷ್ಟು ಕಾಗೆಗಳು ಉಳಿದಿದೆ? ಯೋಚನೆ ಮಾಡಿ ಫ್ರೆಂಡ್ಸ್. ಸರಿಯಾದ ಉತ್ತರ ಉಳಿದವು 6 ಹೋಯಿತು. ಜಾನ್ ಅವರ ತಾಯಿಗೆ 3 ಮಕ್ಕಳಿದ್ದರು. ಮೊದಲನೇ ಮಗುವಿಗೆ ಏಪ್ರಿಲ್ ಎಂದು ಹೆಸರಿಸಲಾಯಿತು. ಎರಡನೇ ಮಗುವಿಗೆ ಮೇ ಎಂದು ಹೆಸರಿಸಲಾಯಿತು. ಮೂರನೇ ಮಗುವಿನ ಹೆಸರೇನು? ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಉತ್ತರ ಮೂರನೇ ಮಗುವಿನ ಹೆಸರು ಜಾನ್. ಮೌಂಟ್ ಎವರೆಸ್ಟ್ ಅನ್ನು ಕಂಡುಹಿಡಿಯುವ ಮೊದಲು ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು? ಉತ್ತರ ಮೊದಲು ಕೂಡ ಮೌಂಟ್ ಎವರೆಸ್ಟೇ. ವಿಷಕಾರಿ ಜೇಡಗಳು ಮತ್ತು ಹಾವುಗಳಿಂದ ತುಂಬಿರುವ ಆಳವಾದ ಬಾವಿಗೆ ನೀವು ಬೀಳುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಹೇಗೆ ಬದುಕುತ್ತೀರಿ ಎಂದು ಯೋಚಿಸಿ. ಸ್ವಲ್ಪ ಕಲ್ಪಿಸಿಕೊಳ್ಳೋದನ್ನ ನಿಲ್ಲಿಸಿಬಿಡಿ. ಒಬ್ಬ ಹುಡುಗ ಫುಟ್ಬಾಲ್ ಚೆಂಡನ್ನು ಹೊಡೆಯುತ್ತಾನೆ. ಅದು 10 ಅಡಿಗಳಷ್ಟು ಹೋಗಿ ಅವನ ಬಳಿಗೆ ಹಿಂತಿರುಗುತ್ತದೆ. ಅದು ಹೇಗೆ ಸಾಧ್ಯ? ಫ್ರೆಂಡ್ಸ್, ಅವನ ಚೆಂಡನ್ನು ಮೇಲಕ್ಕೆ ಒದ್ದಿದ್ದರಿಂದ ಅಷ್ಟೇ. ಟ್ರಕ್ ಡ್ರೈವರ್ ಒಂದೇ ರಸ್ತೆಯಲ್ಲಿ ತಪ್ಪು ದಾರಿಯಲ್ಲಿ ಹೋಗುತ್ತಾನೆ ಮತ್ತು ಅವನು ಹೋಗುವ ದಾರಿಯಲ್ಲಿ 5 ಪೊಲೀಸ್ ಅಧಿಕಾರಿಗಳ ಮಧ್ಯೆ ಹಾದು ಹೋಗುತ್ತಾನೆ. ಆದರೂ ಅವನು ಏಕೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ? ಗೆಸ್ ಮಾಡ್ತೀರಾ? ಉತ್ತರ ಏನಂತ ಗೊತ್ತಾಯ್ತಾ? ಅವರು ಪಾದಚಾರಿ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ. ಹಾಗಾದ್ರೆ ಹೇಗೆ ಸಿಗ್ತಾರೆ ಹೇಳಿ? ನೀವು ಹಸಿರು ಸಮುದ್ರಕ್ಕೆ ಕೆಂಪು ಕಲ್ಲನ್ನು ಎಸೆದರೆ ಅದು ಏನಾಗುತ್ತದೆ ಫ್ರೆಂಡ್ಸ್? ಉತ್ತರ ಅದು ಮುಳುಗಿ ಹೋಗುತ್ತದೆ. ಅತಿಯಾಗಿ ಯೋಚನೆ ಮಾಡಬೇಡಿ ಫ್ರೆಂಡ್ಸ್. ಉತ್ತರ ಭಾರತದಲ್ಲಿ ವಾಸಿಸುವ ವ್ಯಕ್ತಿಯನ್ನು ದಕ್ಷಿಣ ಭಾರತದಲ್ಲಿ ಸಮಾಧಿ ಮಾಡುವುದು ಏಕೆ ಕಾನೂನಿಗೆ ವಿರುದ್ಧವಾಗಿದೆ? ನಿಮಗೆ ಗೊತ್ತೇ? ಉತ್ತರ ಯಾಕೆಂದರೆ ಜೀವಂತವಾಗಿರುವ ವ್ಯಕ್ತಿಯನ್ನು ನೀವು ಹೇಗೆ ಸಮಾಧಿ ಮಾಡುತ್ತೀರಿ ಅಲ್ವಾ? 20 ಅಡಿ ಎತ್ತರದ ಏಣಿಯಿಂದ ಜಾನ್ ಬಿದ್ದಿದ್ದಾನೆ. ಆದರೂ ಅವನಿಗೆ ಸ್ವಲ್ಪವೂ ಗಾಯವಾಗಲಿಲ್ಲ. ಅದು ಹೇಗೆ? ಉತ್ತರ ಅವನು ಏಣಿಯ 2ನೇ ಮೆಟ್ಟಿಲಿನಿಂದ ಬಿದ್ದಿದ್ದರಿಂದ.
ಹಿಡಿದಿಟ್ಟುಕೊಳ್ಳದಿದ್ದರೂ ಮುರಿದು ಹೋಗುತ್ತದೆ. ಅದು ಏನು? ಉತ್ತರ ಅದು ಭರವಸೆಗಳು ಮತ್ತು ನಂಬಿಕೆ. ನಾನು ಬದುಕಿಲ್ಲ, ಆದರೆ ನನಗೆ 5 ಬೆರಳುಗಳಿವೆ. ನಾನು ಏನು? ಆನ್ಸರ್ ಗೊತ್ತಾಯ್ತಾ ಫ್ರೆಂಡ್ಸ್? ಹ್ಯಾಂಡ್ ಗ್ಲೌಸ್. ಜನರು ನನ್ನನ್ನು ತಿನ್ನಲು ಖರೀದಿಸುತ್ತಾರೆ, ಆದರೆ ನನ್ನನ್ನು ಎಂದಿಗೂ ತಿನ್ನುವುದಿಲ್ಲ. ನಾನು ಏನು? ಆನ್ಸರ್ ಏನಂತ ಗೊತ್ತಾಯ್ತಾ? ಅದು ಪ್ಲೇಟ್. 1 ಕಪ್ ಬಿಸಿ ಕಾಫಿಗೆ ಸಕ್ಕರೆಯನ್ನು ಬೆರೆಸಲು ಯಾವ ಕೈ ಉತ್ತಮವಾಗಿರುತ್ತದೆ? ತುಂಬ ಯೋಚನೆ ಮಾಡ್ತಿದ್ದೀರಾ? ಯಾವ ಕೈಯೂ ಬೇಕಾಗಿಲ್ಲ, ಚಮಚ ಇದ್ದರೆ ಸಾಕು, ಯಾಕಂದರೆ ಅದು ಬಿಸಿ ಕಾಫಿ. ಆನ್ಸರ್ ಚಮಚ. ನನಗೆ ಆಹಾರ ನೀಡಿ, ನಾನು ಬದುಕುತ್ತೇನೆ, ಆದರೆ ಕುಡಿಯಲು ನೀರು ಕೊಟ್ಟರೆ ನಾನು ಸಾಯುತ್ತೇನೆ. ನಾನು ಏನು? ಇನ್ನು ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್? ಉತ್ತರ ಗೊತ್ತಾಯ್ತಾ? ಬೆಂಕಿ. ಕುಳಿತಿರುವಾಗಲೇ ಚಲನೆಯನ್ನು ಮಾಡುವ ಆಟ ಯಾವುದು? ಗೆಸ್ ಮಾಡಿ ನೋಡೋಣ. ಉತ್ತರ ಗೊತ್ತಾಯ್ತಾ? ಅದು ಚದುರಂಗದ ಆಟ, ಚೆಸ್. ನೀವು ಅದನ್ನು ಎಷ್ಟು ಹೆಚ್ಚು ತೆಗೆದು ಹಾಕುತ್ತೀರೋ ಅದು ಅಷ್ಟು ದೊಡ್ಡದಾಗುತ್ತಾ ಹೋಗುತ್ತದೆ. ಏನದು? ಉತ್ತರ ಅದು ಬಾವಿ. ಬೆಳಕು ಇದ್ದಾಗ ಮಾತ್ರ ನಾನು ಅಸ್ತಿತ್ವದಲ್ಲಿ ಇರುತ್ತೇನೆ, ಆದರೆ ನೇರವಾಗಿ ಬೀಳುವ ಬೆಳಕು ನನ್ನನ್ನು ಕೊಲ್ಲುತ್ತದೆ. ಹಾಗಾದರೆ ನಾನು ಏನು? ಚೆನ್ನಾಗಿ ಯೋಚನೆ ಮಾಡಿ ಫ್ರೆಂಡ್ಸ್. ಉತ್ತರ ನೆರಳು. ಇದು ಯಾವಾಗಲೂ ಹೆಚ್ಚುತ್ತಲೇ ಇರುತ್ತದೆ ಮತ್ತು ಎಂದಿಗೂ ಕಡಿಮೆಯಾಗುವುದಿಲ್ಲ. ಅದು ಏನು? ತುಂಬ ಯೋಚನೆ ಮಾಡಬೇಡಿ, ಉತ್ತರ ಏನು ಗೊತ್ತಾ? ಅದು ನಿಮ್ಮ ವಯಸ್ಸು. ಒಬ್ಬ ಮನುಷ್ಯನು ಸುರಿಯುವ ಮಳೆಯಲ್ಲಿ ರಕ್ಷಣೆ ಇಲ್ಲದೆ ಹೊರಗೆ ಹೋಗುತ್ತಾನೆ ಮತ್ತು ಅವನ ತಲೆಯ ಮೇಲಿನ ಒಂದು ಕೂದಲು ಕೂಡ ನೆನೆಯುವುದಿಲ್ಲ. ಅದು ಹೇಗೆ ಸಾಧ್ಯ? ಗೆಸ್ ಮಾಡ್ತೀರಾ? ಉತ್ತರ ಅವನ ತಲೆ ಬೋಳಾಗಿರುವುದರಿಂದ. ಅವಾಗ ನೆನೆಯಲು ಹೇಗೆ ಸಾಧ್ಯ? ಯಾವುದಕ್ಕೆ ಮುಖ ಮತ್ತು 2 ಕೈಗಳಿವೆ, ಆದರೆ ತೋಳುಗಳು ಮತ್ತು ಕಾಲುಗಳು ಇರುವುದಿಲ್ಲ? ಉತ್ತರ ಗಡಿಯಾರ. ಸಾವಿರದ 1948ರಲ್ಲಿ ಜನಿಸಿದ ವೃದ್ಧರೊಬ್ಬರು ಇತ್ತೀಚೆಗೆ ತಮ್ಮ 17ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಅದು ಹೇಗೆ ಸಾಧ್ಯ?
ಆನ್ಸರ್ ಫೆಬ್ರವರಿ 29. ಅದು 4 ವರ್ಷಗಳಿಗೆ ಒಮ್ಮೆ ಬರುತ್ತಲ್ವಾ, ಅದಕ್ಕೆ 17ನೇ ಹುಟ್ಟುಹಬ್ಬವನ್ನು ಅವ್ರು ಈಗ ಆಚರಣೆ ಮಾಡಿದ್ದಾರೆ. ಕಾರು ಬಲಕ್ಕೆ ತಿರುಗಿದಾಗ ಯಾವ ಟೈರ್ ಚಲಿಸುವುದಿಲ್ಲ? ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಮಾಡಬೇಕು. ಪ್ಲೀಸ್ ಕಮೆಂಟ್ ಮಾಡಿ ಉತ್ತರಗಳನ್ನು. ಅದು ಸ್ಪೇರ್ ಟೈರ್. ಟ್ರಕ್ ಒಂದು ಹಳ್ಳಿಗೆ ಹೋಯಿತು ಮತ್ತು 4 ಕಾರುಗಳನ್ನು ಭೇಟಿಯಾಯಿತು. ಹಾಗಾದರೆ ಆ ಗ್ರಾಮಕ್ಕೆ ಎಷ್ಟು ವಾಹನಗಳು ಹೋಗುತ್ತಿದ್ದವು? ಚೆನ್ನಾಗಿ ಯೋಚನೆ ಮಾಡಿ. ಉತ್ತರ ಗೊತ್ತಾಯ್ತಾ? ಅದು ಒಂದೇ ಒಂದು ಟ್ರಕ್ ಹೋಗಿ 4 ಕಾರುಗಳನ್ನು ಭೇಟಿಯಾಗುತ್ತದೆ ಅಲ್ವಾ? ಉತ್ತರ ಟ್ರಕ್ ಒಂದೇ ಒಂದು ಬುಟ್ಟಿಯಲ್ಲಿ 10 ಮಾವಿನಕಾಯಿಗಳು ಇರುತ್ತವೆ. ಅದರಲ್ಲಿ ನೀವು 3 ತೆಗೆದುಕೊಂಡರೆ ನಿಮ್ಮ ಬಳಿ ಎಷ್ಟು ಮಾವಿನಕಾಯಿಗಳಿರುತ್ತವೆ? ಇದು ಸಿಂಪಲ್ ಮ್ಯಾಥಮೆಟಿಕ್ಸ್. ಆನ್ಸರ್ ಮಾಡಿ ನೋಡೋಣ. ಉತ್ತರ 3 ಮಾವಿನಕಾಯಿಗಳು. ನೀವು 3 ಮಾವಿನಕಾಯಿಗಳನ್ನ ತೆಗೆದುಕೊಳ್ತೀರಾ, ಆವಾಗ ನಿಮ್ಮ ಹತ್ರ 3 ಮಾವಿನಕಾಯಿಗಳು ಮಾತ್ರ ಇರುತ್ತೆ. ಒಬ್ಬ ವ್ಯಕ್ತಿಯ ಮುಂದೆ 12 ಬೆಂಕಿ ಪಟ್ಟಣದ ಕಡ್ಡಿಗಳು ನೆಲದ ಮೇಲೆ ಬಿದ್ದಿರುತ್ತವೆ. ಅದರಲ್ಲಿ ಒಂದು ಬೆಂಕಿ ಕಡ್ಡಿ ತೆಗೆದರೂ ಸಹ ಅವನು 9 ನೋಡುತ್ತಾನೆ. ಅದು ಹೇಗೆ ಸಾಧ್ಯ? ಫ್ರೆಂಡ್ಸ್ ನೋಡಿ, ಯೋಚನೆ ಮಾಡಿ. ಉತ್ತರ 9. ಯಾಕಂದರೆ ಆ ಬೆಂಕಿ ಕಡ್ಡಿಗಳನ್ನು ಇಂಗ್ಲೀಷಲ್ಲಿ NINE ಅಂತ ಜೋಡಿಸಿರ್ತಾರೆ. ಎಲ್ಲರೂ 11 ಬೆಂಕಿ ಕಡ್ಡಿ ಅಂತ ಯೋಚನೆ ಮಾಡಿರ್ತೀರ ಅಲ್ವಾ? ಸೊ ಗೊತ್ತಾಯ್ತಾ ಯಾವ ಥರ 9 ಅಂತ? ಇಟ್ಟಿಗೆಗಳಿಂದ ಕಟ್ಟಿದ ಕಟ್ಟಡವನ್ನು ಸಂಪೂರ್ಣಗೊಳಿಸಲು ಎಷ್ಟು ಇಟ್ಟಿಗೆಗಳನ್ನು ತೆಗೆದುಕೊಳ್ಳುತ್ತದೆ? ಥಿಂಕ್ ಮಾಡಿ. ಉತ್ತರ ಒಂದೇ ಒಂದು ಇಟ್ಟಿಗೆ. ಒಂದು ಬಂಗ್ಲೆ ಆಗಲಿ ಒಂದು ಕಟ್ಟಡವನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಒಂದೇ ಇಟ್ಟಿಗೆಯಿಂದ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಅದನ್ನು ಸಂಪೂರ್ಣಗೊಳಿಸೋಕ್ಕೂ ಒಂದೇ ಇಟ್ಟಿಗೆ ಮುಖ್ಯ ಇರುತ್ತೆ. ಸೊ ಉತ್ತರ ಒಂದೇ ಒಂದು ಇಟ್ಟಿಗೆ. ನೀವು 9ರಿಂದ 91 ಎಷ್ಟು ಬಾರಿ ಕಳೆಯಬಹುದು? ಮ್ಯಾಥ್ಸ್ ತುಂಬ ಸಿಂಪಲ್ ಇದು, ಯೋಚನೆ ಮಾಡಿ. ಉತ್ತರ ಗೊತ್ತಾಯ್ತಾ? ಇನ್ನು ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲರೂ? ಸೊ ಉತ್ತರ ಒಂದೇ ಒಂದು ಬಾರಿ. 9ರಿಂದ 91 ಕಳೆದರೆ 82 ಆಗುತ್ತದೆ. ಪ್ರಶ್ನೆ ಬಂದ್ಬಿಟ್ಟು 91 ಎಷ್ಟು ಬಾರಿ ಕಳೆಯಬಹುದು ಅಂತ. ಸೊ ಒಂದೇ ಬಾರಿ. ರೇಸ್ನಲ್ಲಿ ನೀವು ವೇಗವಾಗಿ ಓಡಿ 2ನೇ ವ್ಯಕ್ತಿಗಿಂತ ಮುಂದೆ ಓಡಿದರೆ ನೀವು ಯಾವ ಸ್ಥಾನದಲ್ಲಿರುವಿರಿ? ಉತ್ತರ ಮೊದಲನೇ ಸ್ಥಾನ ಅಲ್ಲ, 2ನೇ ಸ್ಥಾನದಲ್ಲಿರ್ತೀರ. ಯಾಕಂದರೆ 2ನೇ ವ್ಯಕ್ತಿಯನ್ನು ಹಿಂದಕ್ಕೆ ಹಾಕಿದ್ರೆ ನೀವು 2ನೇ ಸ್ಥಾನದಲ್ಲಿ ಇರ್ತೀರ. ವಿದ್ಯುತ್ ರೈಲು ಉತ್ತರಕ್ಕೆ 100 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಮತ್ತು ಗಾಳಿಯು 100 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮಕ್ಕೆ ಬೀಸುತ್ತದೆ. ಹಾಗಾದರೆ ಹೊಗೆ ಯಾವ ಕಡೆಗೆ ಬೀಸುತ್ತದೆ? ಉತ್ತರ ಯಾವ ಕಡೆಗೂ ಅಲ್ಲ, ಯಾಕಂದರೆ ಅದು ಎಲೆಕ್ಟ್ರಿಕ್ ಟ್ರೈನ್. ಒಂದು ವರ್ಷದಲ್ಲಿ ಕೆಲವು ತಿಂಗಳುಗಳು 31 ದಿನಗಳನ್ನು ಮತ್ತು 30 ದಿನಗಳನ್ನು ಹೊಂದಿರುತ್ತವೆ. ಹಾಗಾದರೆ 28 ದಿನಗಳನ್ನು ಎಷ್ಟು ತಿಂಗಳುಗಳು ಹೊಂದಿರುತ್ತವೆ? ಚೆನ್ನಾಗಿ ಯೋಚನೆ ಮಾಡಿ. ಉತ್ತರ ಗೊತ್ತಾಯ್ತಾ? ಇನ್ನು ಯೋಚನೆ ಮಾಡ್ತಿದ್ದೀರಾ?
ಒಂದೇ ಒಂದು ತಿಂಗಳಂತೂ ಅಲ್ಲ, 12 ತಿಂಗಳು. ಯಾಕಂದರೆ 28 ದಿನ ಪ್ರತಿ ತಿಂಗಳಲ್ಲೂ ಇರುತ್ತೆ. ಸೊ ಉತ್ತರ 12 ತಿಂಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.